ಭಿನ್ನತೆ ಅಥವಾ ಭಿನ್ನವಾಗಿರುವುದು ಅಥವಾ ಗುಂಪಿಗೆ ಸೇರದೆ ಇರುವುದನ್ನ ಪತ್ತೆ ಹಚ್ಚಿರಿ. ನೋಡಿ ಎಲ್ಲರೂ, ಇದು ನಾವು ಮೆಂಟಲ್ ಎಬಿಲಿಟಿಗೆ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್. ಈ ರೀತಿ ಇರ್ತದ ನೋಡಿ. ಭಿನ್ನತೆ ಅಂದ್ರೂ ಒಂದ, ಭಿನ್ನವಾಗಿರುವುದು ಅಂದ್ರೂ ಒಂದ, ಗುಂಪಿಗೆ ಸೇರದೆ ಇರುವುದಂದ್ರೂ ಒಂದ. ಮೂರು ಅರ್ಥ ಇರ್ತದ. ಇಷ್ಟು ನಾವು ಕೊಟ್ಟಾರ, ಕೊಟ್ಟಾರ ಎ ಬಿ ಸಿ ಡಿ. ಈ ನಾಲ್ಕರೊಳಗೆ ಒಂದು ಭಿನ್ನವಾಗಿರೋದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಆನ್ಸರ್ ಮಾಡ್ಬೇಕು. ಅದೇ ಆನ್ಸರ್ ಆಗಿರ್ತದ. ಈಗ ನೋಡಿ, ಭಿನ್ನತೆಯ ಪ್ರಶ್ನೆಗಳಿಗೆ ಉತ್ತರಿಸಲು 4 ಚಿತ್ರಗಳಲ್ಲಿ 3 ಒಂದೇ ಗುಂಪಿಗೆ ಸೇರಿದ ಯಾವುದೋ ಒಂದು ಚಿತ್ರ ಮಾತ್ರ ಬೇರೆ ಗುಂಪಿಗೆ ಸೇರಿರುತ್ತದೆ. 3 ನೋಡಿ ಸೇಮ್ ಕಾಣ್ತಾವು, ಒಂದು ಚಿತ್ರ ಮಾತ್ರ ಬೇರೆ ಆಗಿರ್ತದ. ಯಾವ್ದು ಬೇರೆ ಆಗಿರ್ತದ ಅದು ಮಾತ್ರ ಆನ್ಸರ್ ಆಗಿರ್ತದ. ಹೌದಾ? ನೋಡಿ, ಈ ರೀತಿ ನಮ್ಗ ಭಿನ್ನತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಟೋಟಲ್ ಎಷ್ಟು ಕೊಡ್ತಾರಂದ್ರ 15 ಕೊಡ್ತಾರ. 15 ಮಾರ್ಕ್ಸ್ ಆರಾಮ್ ನಿಮಗೆ ಬರ್ತದ. ಹೌದಾ? ಒಂದು ಕ್ವಶನ್ಗೆ 1.25 ಎಷ್ಟು? 1.25 ನಿಮಗೆ ಒಂದು ಕ್ವಶನ್ ರೈಟ್ ಆದ್ರೆ ಆನ್ಸರ್ ಬರ್ತದ. ಕ್ವಶನ್ಗೆ 1.25 ನಿಮ್ಗ ಕ್ವಶನ್ಗೆ ಒಂದು ಕ್ವಶನ್ಗೆ 1.25 ಅಂತೇಳಿ ಅಂಕಗಳು ಕೊಡ್ತಾರ. 15 ರೆಡಿ ಆಗ್ಬೇಕು. ನಿಮ್ಗ ಮಾಡಕ್ ಬರ್ತದಲ್ಲ, ಬಿಡ್ಸಕ್ ಬರ್ತದಲ್ಲ, ಈಸಿ ಐತಲ್ಲ, ಸರಳ ಐತಲ್ಲ, ಎಲ್ಲರೂ ಹೆಸರಲ್ಲಿ ನೋಡ್ರಿ, ತಿಳಿತದಲ್ಲ. ಈ ಕಡೆ ನೋಡ್ರಿ, ಪ್ರಶ್ನೆ 1 ಈ ಒಂದು ಬಾಕ್ಸ್ ನೋಡ್ರಿ, ಈ ಕಡೆ ನೋಡ್ರಿ, ವಾಪಸ್ ಸೀದ್ ನೋಡ್ರಿ, ಡಿ ನೋಡ್ರಿ. ಈಗ ಭಿನ್ನವಾಗಿರೋದು ಯಾವುದು? ಯಾವ್ದು? ಡಿ. ನಿಜವಾಗ್ಲ ಏನ್ ಭಿನ್ನವಾಗಿದ್ರೊಳಗ? ಎಲ್ಲವೂ ಎಂಗಲ್ಗಳು ಮಾತ್ರ ಏನದವು ಬೇರೆ ಬೇರೆ. ಇಲ್ಲ, ನಾವ್ ಇದನ್ನ ನೋಡ್ಕೊಳ್ಳೋಣ. ಹೌದಾ? ಇದು ಯಾವ ರೀತಿ ಐತಿ ಗೊತ್ತ್ರಿ? ತ್ರಿಭುಜ ಆಕಾರ ಐತಿ. ಇದು ತ್ರಿಭುಜ ಆಕಾರ ಐತಿ. ಇಲ್ಲಿ ಮಾತ್ರ ತ್ರಿಭುಜ ಇಲ್ಲ, ಬೇರೆ ಒಂದು ಚಿತ್ರ ಬಂದೈತಿ. ಹೌದಾ? ಈ ರೀತಿ ನಿಮ್ಗೆ 15 ಕ್ವಶನ್ ಕೊಟ್ಟಿರ್ತಾರ. ಈ ರೀತಿ 15 ಕ್ವಶನ್ ಕೊಟ್ಟಿರ್ತಾರ. 15 ರೆಡಿ ಹಾಕೊಂಡು ನವೋದಯ ಕ್ವಶನ್ ಬರ್ದಾಗ 15 ಮಾರ್ಕ್ಸಿಗೆ ಇವೇ ಕೊಟ್ಟಿರ್ತಾರ. ಆದ್ರೆ ನಿಮ್ಗೆ ಬಹಳ ಈಸಿ ಇರ್ತದ. ನೀವು ಮೈಂಡ್ ತಲೆಯನ್ನು ಓಡಿಸ್ಬೇಕಾಗ್ತದ, ತಲೆಯನ್ನು ಓಡಿಸಿ ಆನ್ಸರ್ ಮಾಡ್ಬೇಕಾಗುತ್ತ. ಎಲ್ಲ ಆನ್ಸರ್ ಇಲ್ಲೇ ಕೊಟ್ಟಿರ್ತಾರ, ನೀವು ಮಾತ್ರ ಹುಡುಕ್ಬೇಕು. ಭಿನ್ನವಾಗಿರುವುದನ್ನ ಪತ್ತೆ ಹಚ್ಚಬೇಕು. ಅಂತ್ಯ ಹೇಳಿ ನೋಡ್ರಿ, ಭಿನ್ನವಾಗಿರುವುದನ್ನ ಪತ್ತೆ ಹಚ್ಚುವುದು ಅಂದ್ರ ಹುಡುಕುವುದು. ಅರ್ಥ ಆಯ್ತು? ನೆಕ್ಸ್ಟ್ ಕೊಡಿ ನಮ್ದು. ಪ್ರತಿಯೊಬ್ರು ನೀಟಾಗಿ ಈ ರೀತಿ ಡ್ರಾಯಿಂಗ್ ಬಿಡಿಸ್ಕೊಳ್ರಿ. ಬಿಡಿಸ್ಕೊಂಡಾದ ತಕ್ಷಣ ಬಿಡಿಸ್ಕೊಂಡಮ್ಮ ಈಗ ನೋಡಿ ಎಲ್ಲರೂ, ಇವಾಗ ಕ್ವಶನ್ ನಂಬರ್ ಏನಾದ್ರು ಒಂದು ಆಲ್ರೆಡಿ ಮುಗಿಸ್ಕೊಡ್ತೀನಿ ನಾನು. ಒಂದು ಎಲ್ರಿಗೂ ಅರ್ಥ ಆಯ್ತು? ಆಲ್ರೆಡಿ ಮೈಂಡ್ ಮಾಡಿದ್ರಿ. ಇವಾಗ ಇದು ನೋಡ್ರಿ, ಎರಡನೇ ಕ್ವಶನ್ ನೋಡ್ರಿ. ಎ ಬಿ ಸಿ ಡಿ 4 ಕೊಟ್ಟಿವಿ. ಈ 4 ಪ್ರಶ್ನೆಗಳಲ್ಲಿ ಒಂದು ಉತ್ತರ ಇರ್ತದ. ಇದ್ರೊಳಗೆ ಯಾವ ಉತ್ತರ ಹೇಳಮ್ಮ? ಆಪ್ಷನ್ ಎ. ಇದು ಯಾಕಾಯ್ತು? ಹೌದಲ್ಲ? ಈ ಒಂದು ಮಾರ್ಕ್ ಇಲ್ಲಿ ರೌಂಡ್ ಐತ್ರಿ. ಇಲ್ಲಿ ರೌಂಡ್ ಮಾರ್ಕ್ ವಾಪಸ್ ನಾವೇನ್ ಕೊಟ್ಟಿವಿ? ಬಾಣ ಚಿಹ್ನೆ ಕೊಟ್ಟಿವಿ. ಇವು 3 ಚಿತ್ರಗಳು ಸೇಮ್ ಅದಾವೆ, ಮಾತ್ರ ಹಾಗಾಗಿ ಉತ್ತರ ನಮಗ ಎ ಉತ್ತರ. ಅರ್ಥ ಆಯ್ತು? ಸರಿ, ನೋಡಿ ಈ ಕಡೆ
ಆಪ್ಷನ್ ಸಿ ಸಿನೇ ಯಾಕಾಯ್ತು? ಈ ಕಡೆ ಚೌಕದಲ್ಲಿ ಒಂದು. ಎಸ್ ಗುಡ್. ಸಿ ಆನ್ಸರ್. ಹಾಕೊಳ್ಳಿ, ಬೇಗ ಹಾಕೊಳ್ಳಿ. ಅದಕ್ಕೆ ನಾನೇನು ಹೇಳಿ ಮೊದಲಿಗೆ ಪ್ರತಿಯೊಬ್ಬರು ಚೌಕ್ ಬಾಕ್ಸ್ ಹಾಕೊಳ್ಳ್ರಿ. ಹಾಕೊಂಡ್ರಿ? ಮೂರು ಮನೆಯಲ್ಲಿ ನೋಡಪ್ಪಿ. ಹೌದಾ? ಹಾಕೋಬೇಕಮ್ಮ. ಈ ಸದ್ಯಕ್ಕಂದ್ರೆ ಈ ಡಪ್ಪ ಓಕೆ. ಸಿಕ್ಸ್ ನೋಡಿದ್ರಾ? ಓಕೆ. ನಾ ಯಾರಿಗೆ ಕೇಳ್ತಾ ಅವ್ರ ಮಾತು ಆನ್ಸರ್ ಮಾಡ್ತೀನಿ. ಎಲ್ಲರೂ ಸರ್ ಅಲ್ಲಿಕ್ಕಿಲ್ಲ, ನಾನು ಕೇಳ್ತೀನಿ ಅಂತ ಹೇಳಿಲ್ಲ. ಓಕೆ, ಆನ್ಸರ್ ಮಾಡ್ಬೋದು. ಆಮೇಲೆ ಸರ್ ನಾಡಿ ಬಾ ಅದು ತೆಗಿ. ಓಕೆ, ಸಿಕ್ಸ್ ಆನ್ಸರ್ ನೋಡಿ. ಈ ಕಡೆ ನೀ ಹೆಂಗ ಡಿ ಜೆಡ್ ತಗೊಂಡಿ ಸುಮ್ಮ ಸ್ಮೆಲ್ ಬಂದು ಹಿಂಗೆ ಯಾಕೆ ಹೋಗ್ಬಿಟ್ಟು ನೀನು? ಹೌದಿಲ್ಲ? ಇಲ್ರಿ ಸರ್. ಹೆಂಗ ಅಲ್ಲಿ ಒಮ್ಮೆ ದೊಡ್ಡದು ಅದನ್ನ ಇದನ್ನ ಅವಲ್ಲಿ ಎಬಿಸಿಡಿ ಇಲ್ಲ, ಅವ ABC ಲಾಸ್ಟ್ ಸಂಖ್ಯೆ ದೊಡ್ಡದಲ್ಲ, 26 ಅಲ್ಲ, ಆ ಥರ ತಿಳ್ಕೊಂಡು ನಾವು ಆ ಥರ ಅಲ್ಲದು. ನೀವು ಹೇಳ್ತಾ ನೋಡಿ ಹೇಳಿ. ಸರ್ ಮೂರ್ ಗಿರಿ ಅದಾರಿ. ಹೌದಲ್ಲ? ನೋಡಿ ಈ ಕಡೆ ಈಗ ಒಂದ್ ಗೆರೆಯಾ, ಎರಡ, ಮೂರು. ಈಗ ನೋಡ್ರಿ 1 2 3. ಇದು ನೋಡಿ ಲಾಸ್ಟದ್ದು 1 2 3. 1 2 3 4 ಇಲ್ಲ, ಇಲ್ಲಿ 1 ಮಾಡ್ರಿ. ಕರೆಕ್ಟ್ ಆಗ್ತಿದ್ರಿ. 1 2 3 4 ಈ ಥರ ಆನ್ಸರ್ ಮಾಡೋದು. ಓಕೆ, ನೆಕ್ಸ್ಟ್ ಹೋಗ್ತೀವಿ. 7 ಅದು ಯಾಕೆ ಆಯ್ತು ನನಗೆ ಹೇಳು. ಸರ್ ನಾನು ಹಾಕ್ತೀನಿ. ಸರ್ ನಾನು ಹಾಕ್ತೀನಿ. ಇದು ಸೇಮ್ ಇಲ್ಲ? ಸರ್ ಇವು ನಾಲ್ಕು ಸೇಮ್ ಅದಾವೆ. ಯಾವ್ದು? ಈ ಸೇಮ್ ಈ ರೀತಿ ಆದಂತಹ ಪ್ರಶ್ನೆಗಳು ಬಂದಿರುತ್ತವೆ. ನೀವೆಲ್ಲರೂ ಸರಿಯಾಗಿ ಉತ್ತರವನ್ನು ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನಾನು ಕೊಡ್ತಾ ಇದ್ದೇನೆ, ಅದಕ್ಕೆ ಎಲ್ಲರೂ ಸರಿಯಾದ ಉತ್ತರವನ್ನು ನೀಡಿ. ಓಕೆ, ಎಸ್ ನೋಡಿ, ಈ ಚಿತ್ರವನ್ನು ನಾನು ಸರಿಯಾದ ರೀತಿಯಲ್ಲಿ ಒಂದಕ್ಕೊಂದು ಮಾರ್ಕನ್ನು ಮಾಡ್ತಾ ಇದ್ದೇನೆ. ಸರಿಯಾಗಿ ಆಲಿಸಿ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು.
ಕ್ವಶನ್ ನಂಬರ್ 12. ಓಕೆ, ಈ ರೀತಿಯಾದಂಥ ನಾನು ಪ್ರಶ್ನೆಗಳನ್ನ ಹಾಕಿರುತ್ತೇನೆ. ನೀನು ಉತ್ತರಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡು. ಎಸ್ ಹಾಕು, ನೀನು ಯಾವುದಕ್ಕಾದರೂ ಹಾಕು. ಎಸ್ ಹೌದಾ, ಸರಿ ಕೊಡು, ಹೋಗು ನೀ. ನೋಡಿ ಇಲ್ಲಿ ಇವೆಲ್ಲವುಗಳು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಉತ್ತರಗಳನ್ನು ಕಂಡುಕೊಳ್ಳುತ್ತಾ, ಚೆನ್ನಾಗಿ ಬರೆಯುತ್ತಾ, ತಿಳಿದುಕೊಳ್ಳುತ್ತಾ ಕ್ಲಾಸನ್ನು ಚೆನ್ನಾಗಿ ಆಲಿಸಿದ್ದೀರಿ. ಎಸ್, ಇದೇ ರೀತಿ ಕ್ವಶನ್ಗಳು ಬರ್ತವೆ. ಇದನ್ನು ಸ್ವಲ್ಪ ಏನಿಲ್ಲ, ಮಾರ್ಕ್ಗಳು ಮಾತ್ರ ಒಂದು ಹಿಂದೆ ಒಂದು ಮುಂದೆ, ಬಾಣ ಚಿಹ್ನೆಗಳು ಮಾತ್ರ ಒಂದು ಹಿಂದೆ ಮುಂದೆ ಹಾಕ್ಕೊಂಡು. ಹೌದಾ? ಎಸ್, ನೋಡಿ ಇದೇ ರೀತಿ ಕ್ವಶನ್ಗಳು ಬರ್ತಾ ಇರ್ತವೆ. ಎಲ್ಲರೂ ನೀಟಾಗಿ ತಿಳಿದುಕೊಳ್ಳಬೇಕು. ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನೀಗ ಭಾವಿಸ್ತಾ ಇದ್ದೇನೆ. ಎಸ್, ಓಕೆ. ಎಲ್ಲರಿಗೂ ಕಂಪ್ಲೀಟಾಗಿ ಅರ್ಥ ಆಯಿತು, ಹೌದಲ್ವಾ? ಎಸ್, ಸರಿ. ನೋಡಿ ವಿದ್ಯಾರ್ಥಿಗಳೇ, ಇದೇ ರೀತಿಯಾದಂತಹ ಕ್ಲಾಸುಗಳು ಮುಂದುವರಿಯುತ್ತವೆ. ಇದು ಯಾವ ಸಮಸ್ಯೆಪ್ಪ? ಹೋಲಿಕೆ ಅಥವಾ ಭಿನ್ನತೆ.